ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಯಾರಿಗೆಲ್ಲ ಕೇಕ್ ಅಂದರೆ ಇಷ್ಟ ಹೇಳಿ? ಮನೆಯಲ್ಲೇ ಹೆಲ್ದಿ ಕೇಕ್ ನಾವು ಮಾಡಬಹುದು. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನೋಡಿ, ಎಷ್ಟು ಮೆದುವಾಗಿ ಬಾಯಲ್ಲಿಟ್ಟರೆ ಬೆಣ್ಣೆ ಹಾಗೆ ಕರಗ್ತದೆ. ಬನ್ನಿ ಹಾಗಾದರೆ ವೀಕ್ಷಕರೇ, ಇವತ್ತು ನಾವು ಕೇಕ್ ಯಾವ ರೀತಿ ಮಾಡೋದು ನೋಡುವ. ಕೇಕ್ ಮಾಡಲಿಕ್ಕೆ ನೋಡಿ, ಒಂದೊಂದೇ ಐಟಮನ್ನು ಈ ಥರ ಹಾಕಿ ನಾವು ಸೋಸಿ ತೆಗಿಬೇಕು. ಮೊದಲಿಗೆ ಅರ್ಧ ಕಪ್ನಷ್ಟು ರಾಗಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಆಮೇಲೆ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. 1/4 ಕಪ್ನಷ್ಟು ಕೋಕೋ ಪೌಡರ್, ದಾಲ್ಚಿನ್ನಿ ಪುಡಿ ಮಾಡಿ ಚಿಟಿಕೆಯಷ್ಟು ಹಾಕ್ಕೊಂಡಿದ್ದೇನೆ. ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್. ನೋಡಿ, ಇಷ್ಟನ್ನು ಹಾಕಿ ಈ ಥರ ಚೆನ್ನಾಗಿ ಸೋಸಿ ತೆಗಿಬೇಕು. ಸ್ವಲ್ಪ ನೀರನ್ನು ಬಿಸಿ ಮಾಡಲಿಕ್ಕೆ ಇಡಿ. 2/3 ಕಪ್ನಷ್ಟು ಬೆಲ್ಲದ ಹುಡಿಯನ್ನು ತಗೊಂಡಿದ್ದೇನೆ. 2/3 ಅಂದರೆ 1/3 ಕಪ್ಪಿನ 2 ಸತಿ ಹಾಕಿದರೆ ಆಯಿತು. ಅದಕ್ಕೆ 1/3 ಕಪ್ನಷ್ಟು ಈಗ ಬಿಸಿ ನೀರು ಹಾಕಿ ಚೆನ್ನಾಗಿ ಅದನ್ನು ಕರಗುವಾಗೆ ಹೀಗೆ ತಿರುಗಿಸ್ಕೊಳ್ಳಿ. ಬೆಲ್ಲ ಚೆನ್ನಾಗಿ ಇದರಲ್ಲಿ ನೀರಲ್ಲಿ ಕರಗಬೇಕು. ತುಪ್ಪವನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. 1/3 ಕಪ್ನಷ್ಟು ಮೆಲ್ಟೆಡ್ ಗೀ, ಕರಗಿದ ತುಪ್ಪವನ್ನು ಹಾಕಬೇಕು. 1/4 ಕಪ್ನಷ್ಟು ಮೊಸರು. ಇಷ್ಟನ್ನು ಹಾಕಿ ಪುನಃ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ನೋಡಿ, ಈ ಥರ ಸೌಟಿನಿಂದ ಇರ್ಬೋದು, ಬ್ಲೆಂಡರ್ನಿಂದ ಇರ್ಬೋದು, ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಈಗ ಕೇಕ್ ಟಿನ್ಗೆ ಚೆನ್ನಾಗಿ ಎಣ್ಣೆಯನ್ನು ಇಲ್ಲಾಂದರೆ ತುಪ್ಪವನ್ನು ಈ ಥರ ಗ್ರೀಸ್ ಮಾಡಿಕೊಳ್ಬೇಕು. 4 ದಿಕ್ಕಿಗೆ ಚೆನ್ನಾಗಿ ಆಯಿಲನ್ನು ಗ್ರೀಸ್ ಮಾಡಿಕೊಳ್ಳಿ. ರಾಗಿ ಹುಡಿ ಮಿಕ್ಸರನ್ನು ಸಹ ಹಾಗೆ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಎರಡೂ ಮಿಶ್ರಣವನ್ನು ನೀವು ಬೆರೆಸ್ಕೊಳ್ಬೇಕು. ಫ್ಲೇವರ್ಗೋಸ್ಕರ ನಾನು ದಾಲ್ಚಿನ್ನಿ ಪೌಡ್ರ್ ಹಾಕಿದ್ದೇನೆ. ಚಿಟಿಕೆಯಷ್ಟು ಉಪ್ಪು ಹಾಕಲಿಕ್ಕಿದೆ ವೀಕ್ಷಕರೇ. ನೋಡಿ, ಈ ಥರ ಬ್ಯಾಟರ್ ರೆಡಿ ಮಾಡಿ ಕೇಕ್ ಟಿನ್ನಿಗೆ ಹಾಕುವ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಓವನನ್ನು ಈಗ ನಾನು ಪ್ರೀಹೀಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ. 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ 10 ನಿಮಿಷದಷ್ಟು ಪ್ರೀಹೀಟ್ ಮಾಡಿಕೊಂಡು ಆಮೇಲೆ 25ರಿಂದ 30 ನಿಮಿಷದಷ್ಟು ಇದನ್ನು ಬೇಯಿಸ್ಕೊಳ್ಬೇಕು. ಕೆಲವೊಂದು ಓವನ್ನಲ್ಲಿ 25 ನಿಮಿಷದೊಳಗೆ ಬೇಯ್ಬೋದು, ಕೆಲವದರಲ್ಲಿ 30 ಆಗ್ಬೋದು. ಅದು ನೀವು 25 ನಿಮಿಷದ ನಂತರ ಸ್ವಲ್ಪ ಈ ಥರ ನೋಡಿ ಕಡ್ಡಿ ಹಾಕ್ಕೊಂಡು ನೀವು ಅದು ಬೆಂದಿದಾ ಇಲ್ಲ ಎಂಬುದಾಗಿ ನೋಡಿ ನೀವೇ ಪರೀಕ್ಷಿಸಬೇಕಾಗ್ತದೆ. 30 ನಿಮಿಷದಷ್ಟು ಬೇಯಿಸಿದ ನಂತರ ನೋಡಿ, ಇದು ಕಡ್ಡಿ ಕ್ಲೀನಾಗಿ ಬಂದಿದೆ, ಚೆನ್ನಾಗಿ ಬೇಕಾಗಿದೆ. ಇದನ್ನೀಗ ನಾನು ಹಾಗೆ ಇಡ್ತೇನೆ. ಒಂದು 15 ನಿಮಿಷದ ನಂತರ ಟಿನ್ನಿಂದ ತೆಗೆಯುವ. ಮನೆಯಲ್ಲಿ ಓವನ್ ಇಲ್ಲದಿದ್ದರೆ ಕಾವಲಿಯಲ್ಲಿ ಕೂಡ ಕೇಕ್ ಮಾಡಬಹುದು, ಬೇಕ್ ಮಾಡ್ಬೋದು. ನಾನು ಬಿಸ್ಕೆಟ್ ಬೇಕ್ ಮಾಡಿ ನಿಮಗೆ ತೋರಿಸಿದ್ದೇನೆ ಹಿಂದಿನ ವಿಡಿಯೋಗಳಲ್ಲಿ. ಕಾವಲಿಯಲ್ಲಿ ಸ್ವಲ್ಪ ಮರಳು ಹಾಕ್ಬೋದು, ಇಲ್ಲದಿದ್ದರೆ ಉಪ್ಪು ಹಾಕಿ ಬಿಸಿ ಮಾಡಿ ಅದರ ಒಳಗೆ ಅದರಲ್ಲಿ ಒಂದು ಪ್ಲೇಟ್ ಮೇಲೆ ಈ ಥರ ಕೇಕ್ ಟಿನ್ನನ್ನು ಇಟ್ಕೊಂಡು ನೀವು ಅಂದಾಜಿಗೆ 1 ಗಂಟೆಯಷ್ಟು ಲೋ ಫ್ಲೇಮಲ್ಲಿ ಬೇಯಿಸಬೇಕಾಗ್ತದೆ. ಆಗ ಗ್ಯಾಸ್ ಸ್ಟವಲ್ಲಿ ಕೂಡ ನೀವು ಕೇಕನ್ನು ಮಾಡಿ ತೆಗಿಬಹುದು ವೀಕ್ಷಕರೇ. ಕೇಕ್ ನೋಡಿ ನನಗೂ ತುಂಬ ಖುಷಿಯಾಯಿತು, ಮಕ್ಕಳಿಗೂ ಕೂಡ ಅಷ್ಟೇ ಖುಷಿಯಾಯಿತು. ನೋಡಿ, ಒಂದೇ ಬೆರಳಿನಿಂದ ಹೇಗೆ ತುಂಡಾಗ್ತದೆ ಅಷ್ಟೇ ರುಚಿ ಕೂಡ ಆಗಿದೆ. ರೆಸಿಪೀಸನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲು ಮರೆಯದಿರಿ ವೀಕ್ಷಕರೇ. ಇನ್ನೊಂದು ವಿಡಿಯೋಸ್ ಜೊತೆಗೆ ಬರುವ ಸಂಚಿಕೆಯಲ್ಲಿ ಸಿಗೋಣ. ಎಲ್ಲರಿಗೂ ವಂದನೆಗಳು.